ಇವತ್ತಿನ ರೆಸಿಪಿ ಈ ಸಮ್ಮರ್ಗೆ ಕೂಲ್ ಆಗಿರೋಂಥ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕುಂಬರ್ ಸಲಾಡು ತುಂಬಾ ರುಚಿಯಾಗಿರುತ್ತೆ, ಹಾಗೆ ಡಯಟಿಗೂ ಒಳ್ಳೆಯದು. ಇದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ಕರ್ಡ್ ತೊಗೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿರುವಂಥ ಮೊಸರನ್ನ ತೊಗೊಳ್ತಾ ಇದ್ದೀನಿ, ಗಟ್ಟಿ ಮೊಸರನ್ನು. ನೀವು ಬೇಕಿದ್ದರೆ ಸ್ವಲ್ಪ ಹಂಗೆ ಕರ್ಡ್ ತೊಗೊಳ್ಬೋದು. ಈ ಕರ್ಡ್ನ ಸ್ವಲ್ಪ ಬಟ್ಟೆಯಲ್ಲಿ ಹಾಕಿ ಒಂದು ಫಿಲ್ಟರ್ ಒಳಗಡೆ ಇಟ್ಟರೆ ಪೂರ್ತಿ ನೀರೆಲ್ಲ ಹೋಗಿ ಗಟ್ಟಿ ಕರ್ಡ್ ಬರುತ್ತೆ. ಇಲ್ಲ ಅಂತಂದರೆ ಯೋಗರ್ಟ್ ಸಿಗುತ್ತೆ ಶಾಪ್ಗಳಲ್ಲಿ, ಯಾವುದೇ ಸೂಪರ್ ಮಾರ್ಟಲ್ಲಿ ಸಿಗುತ್ತೆ, ಅದನ್ನು ಸಹ ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಆದರೂ ಚೆನ್ನಾಗಿರೋದಿಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಲೆಮನ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಲೆಮನ್ ಹಾಕಿದ ನಂತರ 1 ಸ್ಪೂನ್ನಷ್ಟು ನಾನು ಹನಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಹನಿ ಹಾಕ್ಕೊಳ್ಬೇಕು 1 ಸ್ಪೂನ್ನಷ್ಟು, 1ರಿಂದ 1.5 ಸ್ಪೂನ್ನಷ್ಟು ಹನಿ ಹಾಕ್ಕೊಳ್ಬೋದು. ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. 1/4 ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್ ಸಾಕಾಗುತ್ತೆ ನಾನೀಗ ಮಾಡ್ತಿರೋ ಕ್ವಾಂಟಿಟಿಗೆ. ಈಗೆಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಸ್ವಲ್ಪ ನಾನು ಜೋಳ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಇಂಗ್ಲೀಷ್ ಕುಕ್ಕುಂಬರ್ ತೊಗೊಂಡಿದ್ದೀನಿ, ಸಣ್ಣದು ಬರುತ್ತೆ. ನೀವು ಬೇಕಿದ್ರೆ ನಾರ್ಮಲ್ ಕುಕ್ಕುಂಬರ್ ಎಳೆಯದು ತೊಗೊಳ್ಳಿ. ಹಾಗೆ ಕ್ಯಾರೆಟ್ ಸ್ಲೈಸ್ ಮಾಡಿರೋಂಥದ್ದು, ಮತ್ತು ಇಲ್ಲಿ ಈರುಳ್ಳಿನ ಸಣ್ಣಗೆ ಸ್ಲೈಸ್ ಮಾಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ನಮಗೆ ಸಲಾಡ್ ರೆಡಿ ಆಗಿಬಿಡುತ್ತೆ. ಈ ಡ್ರೆಸ್ಸಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.